ವೀಕ್ಷಕರೇ, ಮುಂದಿನ ರಾಶಿ ಧನಸ್ಸು ರಾಶಿ. ಈ ಒಂದು ಧನಸ್ಸು ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಧನಸ್ಸು ರಾಶಿಯ ಯುಗಾದಿ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ ಅದ್ರ ಬಗ್ಗೆ ಖಂಡಿತ. ಧನಸ್ಸು ರಾಶಿಯವರಿಗೆ ಈಗ ಆಲ್ರೆಡಿ ಚೆನ್ನಾಗಿದೆ. ಅಂದ್ರೆ ಗುರುಬಲ ಇದೆ, 7ನೇ ಮನೆಯಲ್ಲಿ ಗುರು ಇದ್ದಾನೆ. ಅಂದ್ರೆ ಲಗ್ನಾಧಿಪತಿ ಗುರುನೇ, ಅಂದ್ರೆ ರಾಶಿಯಾಧಿಪತಿ ಗುರುನೇ ಆಗಿರ್ತಾನೆ. 7ನೇ ಮನೇಲಿ ಕುತ್ಕೊಂಡು ಲಗ್ನಾನೇ ನೋಡ್ತಾ ಇರೋದ್ರಿಂದ ಒಂದು ಏನು ಗುರುವಿನ ದೃಷ್ಟಿ ಬಿದ್ರೆ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಅದ್ರಲ್ಲೂ ಇವರು ಲಗ್ನಾಧಿಪತಿ ಲಗ್ನಾನೇ ನೋಡ್ತಿದ್ದಾರೆ ಅಂತಂದಾಗ ತುಂಬಾ ಒಂದು ಅದ್ಭುತವಾದ ಸಮಯ. ಆದ್ರೆ ಅದೇ ಟೈಮಲ್ಲಿ ಶನಿಯ ದೃಷ್ಟಿ ಕೂಡ ಅದೇ ಮನೆ ಮೇಲೆ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಧರ್ಮ ಕರ್ಮಾಧಿಪತಿ ಯೋಗ ಅಂತಾರಲ್ಲ, ಆತರ ಒಬ್ರು ಧರ್ಮನ ಇದ್ ಮಾಡಿದ್ರೆ ಇನ್ನೊಬ್ರು ಕರ್ಮನ ಇದ್ ಮಾಡುವಂತವ್ರಾಗಿರ್ತಾರೆ. ಒಳ್ಳೆ ಸಮಯನೇ ಇಲ್ಲ ಅಂತ ಏನಿಲ್ಲ. ಇವ್ರಿಗೇನಂತಂದ್ರೆ ಗುರುಬಲ ಕೂಡ ಬಂದಿದೆ, ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಯೋಗ ಕೂಡ ಬಂದಿರುತ್ತೆ. ಮತ್ತೆ ಸ್ವಲ್ಪ ಇವರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ಸ್ವಲ್ಪ ಇವರು ಒಳ್ಳೆ ಫೇಮಸ್ ಆಗ್ತಾರೆ. ಇನ್ನು ತಾಯಿ ಆರೋಗ್ಯದಲ್ಲಿ ಅಲ್ಪ ಸ್ವಲ್ಪ ಏರುಪೇರುಗಳು ಇದ್ದೇ ಇರುತ್ತೆ. ಆದ್ರೂ ಕೂಡ ಏನಾದ್ರು ಭೂಮಿ ವ್ಯವಹಾರ ಏನಾದ್ರು ಮಾಡ್ತಿದ್ರೆ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ಇವ್ರಿಗೆ ಸಕ್ಸಸ್ ಸಿಕ್ಕತ್ತೆ. ಎಜುಕೇಶನ್ ಅಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿರ್ತಾರೆ, ರೈತರಿಗೆ ತುಂಬಾ ಚೆನ್ನಾಗಿದೆ. ಇನ್ನ ಗುರು ಬದಲಾವಣೆ ಅಂದ್ರೆ ಇವಾಗ 7ನೇ ಮನೆಯಿಂದ 8ನೇ ಮನೆ ನಂತರ 9ನೇ ಮನೆಗೆ ಬರ್ತಾನೆ. 8ನೇ ಮನೆಗೆ ಬಂದಾಗ ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗೋದು. ಅಂದ್ರೆ ಶುಗರ್ ಮೊದಲೇ ಇತ್ತು ಅಂದ್ರೆ ಅದು ಜಾಸ್ತಿ ಆಗುವಂಥದ್ದು ಅಥವಾ ಹೊಸದಾಗಿ ಶುಗರ್ ಬರುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳು ಇವ್ರನ್ನ ಕಾಡುತ್ತೆ. ಆದ್ರೆ 9ನೇ ಮನೆಗೆ ಬಂದಾದ್ಮೇಲೆ ಮತ್ತೆ ಅವರಿಗೆ ಗುರುಬಲ ಬರುತ್ತೆ. ಯಾರೆಲ್ಲ ಮದ್ವೆ ಹುಡುಕಾಡ್ತಲಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ಸಮಯ ಇದಾಗಿರುತ್ತೆ. ಅಂದ್ರೆ ತುಂಬಾ ದಿವಸದಿಂದ ಇದಂತೂ ತುಂಬಾ ಕಡೆ ಕೇಳಿದೀನಿ, ಹುಡುಕ್ತಾ ಇದೀವಿ ಸಿಕ್ತಿಲ್ಲ. ಆದ್ರೂ ಈಗಿನ ಮಕ್ಳು ಹೆಂಗೆ ಅಂತಂದ್ರೆ 30 ವರ್ಷ ಆದ್ರೂ ಮಕ್ಳು ಮದ್ವೆ ಆಗಿರಲ್ಲ. ಹೌದು, ಕೆಲ್ಸದ ಪ್ರೆಷರ್ ಹಂಗಿರುತ್ತೆ, ಓದೋದ್ ಜಾಸ್ತಿ ಇರುತ್ತೆ. ಮಾಸ್ಟರ್ಸ್ ಮಾಡಿಸ್ಬೇಕು, PhD ಮಾಡ್ಬೇಕು ಅನ್ನೋ ಓದಿನ ಕಡೆ ಮಾಡ್ಬೇಕು ಅನ್ನೋ ಎಜುಕೇಶನ್ ಕಡೆ ಗಮನ ಇರುತ್ತೆ. ಅದಾದ್ಮೇಲೆ ಕೆಲಸ ಮಾಡ್ಬೇಕು. ಸೊ ತಂದೆ ತಾಯಿಗಳಿಗೆ ಏನ್ ಆತಂಕ, ಅಯ್ಯೋ 29 ಆಯ್ತು 30 ಆಯ್ತು ಮದ್ವೆ ಆಗಿಲ್ಲ ಅನ್ನೋ. ಇವಾಗೆಲ್ಲ ಮಕ್ಕಳು ಯಾರುನು 25, 26 ಮದ್ವೆ ಮಾಡ್ಕೊಳ್ಳೋದು ತುಂಬಾ ರೇರು. ಎಲ್ಲ 28, 29, 30ಕ್ಕೆ ಮದ್ವೆ ಆಗ್ತಾ ಇರೋದು. ಸೊ ಎಲ್ಲರಿಗೂ ಲೇಟ್ ಮ್ಯಾರೇಜ್ ಅನ್ನೋದನ್ನೇ ಸ್ವಲ್ಪ ಇಂಡಿಕೇಟ್ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಮದ್ವೆ ಹುಡುಕಾಡ್ತಲಿದ್ರೆ ಅವ್ರೆಲ್ಲರಿಗೂ ಕೂಡ ಮದ್ವೆಗೆ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಅಂದ್ರೆ ನವೆಂಬರ್ ನಂತರ ಇವಾಗ ಚೆನ್ನಾಗಿದೆ. ಮಿಡ್ಲರ್ ಅಂದ್ರೆ ಜೂನ್ ಟು ನವೆಂಬರ್ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಜೂನ್ ಇಂದ ತುಂಬಾ ಚೆನ್ನಾಗಿ ಗುರುವಿನ ಅನುಗ್ರಹದಲ್ಲಿ ಚೆನ್ನಾಗುತ್ತೆ. ಇನ್ನ ರಾಹು ಕೇತುಗಳ ಬದಲಾವಣೆ ಅಂತ ನೋಡಕ್ ಬಂದಾಗ ಇವಾಗ 3ನೇ ಮನೆಯಲ್ಲಿ ರಾಹು ಇದ್ದಾನೆ. ಮತ್ತೆ 2ನೇ ಮನೆಗೆ ರಾಹು ಬರ್ತಾನೆ. ಅಂದ್ರೆ ಹಿಮ್ಮುಖ ಸಂಚಾರವಾಗಿ 2ನೇ ಮನೆಗೆ ಬರ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇವರು ಸ್ವಲ್ಪ ಏನೋ ಕುಟುಂಬದಲ್ಲಿ ಏನಾದ್ರು ಮಾತಾಡಕ್ ಹೋಗಿ ಸ್ವಲ್ಪ ಇವ್ರು ತಪ್ಪಕ್ಕೆ ಸಿಗಾಕೊಳ್ಳುವಂಥದ್ದು. ಸೊ ಇವ್ರು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾರೆ ಅಂತ ಸ್ವಲ್ಪ ಇವ್ರ ಮೇಲೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಕುಟುಂಬದಲ್ಲಿ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಬರುವಂಥದ್ದು, ಅಂದ್ರೆ ಬ್ಲಡ್ಗೆ ಸಂಬಂಧಪಟ್ಟಿದ್ದು ಅಥವಾ ಸ್ಟಮಕ್ ಸಂಬಂಧಪಟ್ಟರು ಕೆಲವು ಹೆಲ್ತ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಅಂದ್ರೆ ಒಳ್ಳೊಳ್ಳೆ ಅವಕಾಶಗಳನ್ನ ತಗೊಂಬಂದ್ ಕೊಡ್ತಾನೆ ರಾಹು. ಹಣದ ಒಂದು ವ್ಯವಸ್ಥೆನ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾನೆ. ಅಂದ್ರೆ ರಾಹು ಇದ್ದ ಕಡೆ ಏನಾಗುತ್ತೆ, ತುಂಬಾ ತಲೆ ಉಪಯೋಗಿಸ್ತಾನೆ. ಅಂದ್ರೆ ಏನೇನೋ ಐಡಿಯಾಗಳನ್ನ ಕೊಡ್ತಿರ್ತಾನೆ. ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಗಳನ್ನ ಜಾಸ್ತಿ ತಗೊಂಬಂದ್ ಕೊಡ್ತಾನೆ. ಸೊ ಹಾಗಾಗಿ ರಾಹು ಇಂದನೂ ಇವ್ರಿಗೆ ಅಂತ ನೆಗೆಟಿವಿಟಿ ಇಲ್ಲ. ಹೆಲ್ತ್ ಇಶ್ಯೂಸ್ ಬರುತ್ತೆ ಅನ್ನೋದ್ ಬಿಟ್ರೆ ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಇನ್ನ ಕೇತು ಅಂತ ನೋಡಕ್ ಬಂದಾಗ ಇವಾಗ ಆಲ್ರೆಡಿ ಕೇತು ಬಂದು ಇವ್ರಿಗೆ 9ನೇ ಮನೇಲಿ ಇದ್ದಾನೆ. ಅದಾದ್ಮೇಲೆ 8ನೇ ಮನೆಗೆ ಬರ್ತಾನೆ. ಅವಾಗ ಅಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನ ಕೊಡ್ತಾನೆ. ಅಂದ್ರೆ ಗಂಟ್ಲು ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ಬಾಯಲ್ಲಿ ಅಂದ್ರೆ ಹುಳುಕಲ್ಲಾಗುವಂಥದ್ದು, ಅಥವಾ ಅವಾಗವಾಗ ಬಾಯಲ್ಲಿ ಹುಣ್ಣಾಗುವಂಥದ್ದು, ಈ ಸಮಸ್ಯೆಗಳು ಬರ್ಬೋದು. ಅಂದ್ರೆ ಯಾರೆಲ್ಲ ಸೈನ್ಸ್ಗೆ ಸಂಬಂಧಪಟ್ಟಿದ್ದ ಆಳವಾದ ಅಧ್ಯಯನ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಶುಭವಾದ ಟೈಮ್ ಆಗಿರುತ್ತೆ. ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಮಕ್ಕಳು ಬರಿಬೇಕು ಅನ್ಕೊಂಡಿದ್ರೆ ಅವ್ರಿಗೆ ತುಂಬಾ ಯಶಸ್ಸು ತಂದ್ಕೊಡುತ್ತೆ. ಗೌರ್ಮೆಂಟ್ ಜಾಬ್ಗಳಿಗೆ ಪ್ರಯತ್ನ ಪಡ್ತಿರ್ತಾರೆ ಕೆಲವರು, ಅವರೆಲ್ಲರಿಗೂ ಕೂಡ ಅನುಕೂಲವಾದ ಒಂದು ಸಮಯ ಇದಾಗಿರುತ್ತೆ. ಇನ್ನ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ನಾನು ಆಗ್ಲೇ ಹೇಳಿದೆ ವಿದ್ಯಾರ್ಥಿಗಳಿಗೂ ಟೈಮ್ ತುಂಬಾ ಚೆನ್ನಾಗಿದೆ ಅಂತ. ಇನ್ನ ಮದ್ವೆ ಯೋಗ ಕೂಡ ಬರ್ತಾ ಇದೆ. ಏನದು ಜಾಬ್ ಅಂತ ನೋಡಕ್ ಬಂದಾಗ ಜಾಬ್ ಅಲ್ಲೂ ಅಷ್ಟೇ ಇವರಿಗೆ ಪ್ರಮೋಷನ್ ಸಿಕ್ಕುವಂಥದ್ದು, ಅಥವಾ ಇವ್ರು ಮಾಡ್ತಿರೋ ಕೆಲಸಕ್ಕೆ ಸ್ವಲ್ಪ ಪ್ರಶಂಸೆ ಸಿಕ್ಕುವಂಥದ್ದು, ಮತ್ತೆ ಗುರ್ತಿಸೋದು. ಮುಖ್ಯವಾಗಿ ಕೆಲವ್ರಿಗೆ ಏನಾಗಿರುತ್ತೆ, ಕತ್ತೆ ತರ ಕೆಲಸ ಮಾಡ್ತಿರ್ತಾರೆ, ಬಟ್ ಪಾಪ ಯಾರು ಅವ್ರನ್ನ ಗುರ್ತಿಸೋರೇ ಇರೋದಿಲ್ಲ, ರೆಕಗ್ನೈಸೇಷನ್ ಇರಲ್ಲ. ಕೆಲಸ ಮಾಡಿನೇ ಅವ್ರಿಗೆ ಬೇಜಾರಾಗ್ಬಿಟ್ಟಿರುತ್ತೆ. ಏನ್ ಮಾಡಿದ್ರು ಅಷ್ಟೇ ಅನ್ನೋ ಒಂದು ಬೇಜಾರಿರುತ್ತೆ. ಬಟ್ ಇವಾಗ ಅವ್ರು ಮಾಡ್ತಿರೋ ಕೆಲಸಕ್ಕೆ ಒಬ್ರು ಗುರ್ತಿಸಿ, ಇಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ, ನಿನ್ನಿಂದ ನಮ್ದು ಸಂಸ್ಥೆ ಬೆಳೀತಿದೆ ಅಂದಾಗ ಖುಷಿಯಾಗಿ ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡ್ತಾರೆ. ಸೊ ಆ ತರದ್ದು ಒಂದು ಖುಷಿ ಪಡುವಂತ ಒಂದು ಸಮಯ. ಸೊ ಓವರ್ ಆಲ್ ಆಗಿ ನೋಡಕ್ ಹೋದ್ರೆ ತುಂಬಾ ಚೆನ್ನಾಗಿದೆ. ಏನು ಧನಸ್ಸು ರಾಶಿ ಅವರಿಗೆ ಈ ವರ್ಷದಲ್ಲಿ ಚೆನ್ನಾಗಿದೆ. ನೆಗೆಟಿವಿಟಿ ಏನು ಅಂತಂದ್ರೆ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಬರಬಹುದು, ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗತ್ತೆ ಅನ್ನೋದು ಬಿಟ್ರೆ ಇನ್ನು ಬಾಕಿ ಎಲ್ಲಾನು ಇವ್ರಿಗೆ ತುಂಬಾ ಚೆನ್ನಾಗಿರುವಂತ ಒಂದು ವರ್ಷ ಆಗಿರುತ್ತೆ.
ಸೊ ಇನ್ನು ಪರಿಹಾರ ಹೌದು, ಅದಕ್ಕೆ ಒಂದು ಪರಿಹಾರ ಮಾಡ್ಕೊಳ್ಳೋದಾದ್ರೆ ಪರಿಹಾರ ಅಂದ್ರೆ ಇವರು ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ, ಯಾವ್ದಾದ್ರು ಗುರುಗಳ ದೇವಸ್ಥಾನಕ್ಕೆ ಹೋಗ್ಬೋದು, ಅವ್ರು ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಸ್ವಲ್ಪ ಧ್ಯಾನ ಮಾಡುವಂಥದ್ದು, ಅಥವಾ ಮನೆಯಲ್ಲೇ ಕುತ್ಕೊಂಡು ಗುರುವಿನ ಒಂದು ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳುವಂಥದ್ದು. ಮತ್ತೆ ಶನಿವಾರ ಕೈಲಿ ಸಾಧ್ಯ ಆದಷ್ಟು ದಾನ ಧರ್ಮ ಮಾಡೋದು. ಯಾಕಂದ್ರೆ ಶನಿ ದೃಷ್ಟಿ ಇವರಿಗೆ ಲಗ್ನದ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತಾರೆ, ಬೇಗ ಎದ್ದೋಳಲ್ಲ, ಬೇಗ ಹೋಗಿ ಕೆಲಸ ಮಾಡಲ್ಲ, ಅಥವಾ ಮಾಡಿದ್ರು ಕೂಡ ಏನೋ ಒಂದ್ ಸ್ವಲ್ಪ ಆಯಾಸ ಆಗೋದು, ಅಯ್ಯೋ ನಾಳೆ ಮಾಡೋಣ ಬಿಡು ಅಂತ ಅನ್ಕೊಳ್ಳೋದು, ಈ ರೀತಿ ಸ್ವಲ್ಪ ಮಾಡ್ತಿರ್ತಾರೆ. ಗುರು ದೃಷ್ಟಿ ಇರೋದ್ರಿಂದ ಅಷ್ಟೊಂದೇನು ಅವ್ರಿಗೆ ಸಮಸ್ಯೆ ಬರಲ್ಲ. ಮತ್ತೆ ಚೇಂಜ್ ಆಗ್ತಾನಲ್ವಾ ಗುರು, ಮತ್ತೆ 8ನೇ ಮನೆಗೆ ಬರ್ತಾನಲ್ಲ, ಅವಾಗ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರತಿ ಶನಿವಾರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಸ್ವಲ್ಪ ಏನಾದ್ರು ದಾನ ಧರ್ಮ ಕೈಲಿ ಆಗಿದ್ದು ಶನಿವಾರ ದಿವಸ ಸಾಯಂಕಾಲದ ನಂತರ ಸ್ವಲ್ಪ ದಾನ ಧರ್ಮ ಮಾಡಿದ್ರೆ ಅದು ಒಂದ್ ಸ್ವಲ್ಪ ಅವ್ರಿಗೆ ಕೈ ಹಿಡಿಯುತ್ತೆ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಧನುಸ್ಸು ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.